ಎಲ್ಲ ಗೈಸ್ ಎಲ್ಲ ಆಗಿದ್ರೆ ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತಿನ ಇವಾಗ ಶುರು ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ದಾರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ಗೈಸ್. 50% ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ. ಒಂದು 500 ಜನ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋರು. ಸೊ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಗೈಸ್. ಇವತ್ತು ಬಂದು ಬುಧವಾರ, ಇವಾಗ ಬ್ಲಾಗ್ ಶುರು ಮಾಡಿದ್ದೀನಿ. ನಮ್ಮ ನವಿಯವರು ಇವಾಗ ಎಲ್ಲಿ ಒಂದು ವಾರದಿಂದ ಮಳೆ ಹಿಡ್ಕೊಂಬಿಟ್ಟಿದೆಯಲ್ಲ, ಬಟ್ಟೆಗಳೇ ಒಣಗ್ತಾಯಿಲ್ಲ ಸರಿಯಾಗಿ. ಅದಕ್ಕೆ ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು, ಹಾಕ್ಬಿಟ್ಟು ಎಲ್ಲನೇ ಎತ್ಕೊಂಡ್ಬಂದು ಎಲ್ಲ ಮಡ್ಚಿಡ್ತಾ ಇದ್ದಾರೆ ಬೇರೊಳಗಡೆ. ಸೊ ಹಾಗೆ ನಾನು ಇಲ್ಲಿ ತಿಂಡಿ ಮಾಡೋಣ ಅಂತ ಬಂದೆ. ಟೈಮ್ ಆಲ್ಮೋಸ್ಟ್ 11:30 ಆಗಿದೆ. ಇವಾಗ ಎದ್ದು ಟಿಫನ್ ಮಾಡ್ತಾ ಇದ್ವಿ. ನಮ್ಮ ನವಿ ಆನೆ ಇಲ್ದಲ್ಲೇ ಚಿತ್ರಾನ್ನ ಮಾಡಿದ್ದಾರೆ ಅಂತ ಬನ್ನಿ ನೋಡೋಣ ಯಾವ ಥರ ಮಾಡಿದ್ದಾರೆ. ನಮ್ಮ ಮಕ್ಕಳು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೊಡ್ತಾರೆ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಇಲ್ಲಿ ಚಿತ್ರಾನ್ನ ರೆಡಿ ಮಾಡಿಬಿಟ್ಟು ಒಳಗಡೆ ಬಟ್ಟೆ ಮಾಡ್ತಾಯಿದ್ರೆ. ಆನಿಯನ್ ಇರಲಿಲ್ಲ, ತಗೊಂಬನ್ನಿ ಅಂತ ಹೇಳಿದ್ರು. ವಿತೌಟ್ ಆನಿಯನ್ ಮಾಡೇ ನಾನೇ ಅಂತ ಹೇಳಿದೆ. ಸೊ ಮಾಡಿದ್ದಾರೆ. ಅದು ಕಲಿಸ್ಕೊಂಡು ತಿನ್ನಬೇಕು, ಹೆಂಗಿರುತ್ತೆ ಏನು ನೋಡಬೇಕು. ಅಡುಗೆ ಭಟ್ರೆಲ್ಲ ಹಿಂಗೆ ಮಾಡೋದು, ಈರುಳ್ಳಿನೇ ಹಾಕಲ್ಲ ಅವ್ರು, ಹಂಗೆ ಮಾಡ್ತಾರೆ. ಸೊ ನೋಡೋಣ ಯಾವ ಥರ ಇದೆ ಟೇಸ್ಟ್. ನೋಡಿ ಸ್ವಲ್ಪ ಅನ್ನ ಹಾಕ್ಕೊಂಡು ಸ್ವಲ್ಪ ಗೊಜ್ಜು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಟೇಸ್ಟ್ ಮಾಡೋಣ ನಮ್ಮ ನವಿ ಮಾಡಿರೋ ಚಿತ್ರಾನ್ನ ಹೆಂಗಿದೆ ಅಂತ. ಈಗ ತಿಂತಾ ಇದ್ದೀನಿ. ಏನು ಮಗನೇ? ಕಡಲೆ ಬೀಜ ಬೇಕಂತ ನಮ್ಮ ದಿವಿಗೆ ಅನ್ನ ಬೇಕಂತೆ. ಚಿತ್ರಾನ್ನ ಬೇಕಾ? ಯಾರಿಷ್ಟ? ಕೊಡೋದು ಹೋಗಂಗ್ರೆ. ಮತ್ತೆ ಅಮ್ಮ ಅಂದೆ. ಅಮ್ಮ ನಿನ್ನ ಚಿಕ್ಕು ಮಾಡ್ತಿಲ್ಲ. ಏನು ಹೇಳ್ತೇವೆ ನೋಡಿ ಗೈಸ್, ಚಿಕ್ಕು ಮಾಡಿ ತಿನ್ಬೇಕಂತ ಖುಷಿ ಭಾಷೆ ನಿಮಗೆ ಅರ್ಥ ಆಗಬೇಕು. ಸೊ ಹಾಗೆ ಇನ್ನೊಂದು ಚಾನಲಲ್ಲಿ ವೀಡಿಯೋ ಬಂದಿದೆ ಗೈಸ್. ಸೊ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ನೋಡಿ ಗೈಸ್, ಎಲ್ಲಿ ಓಡಾಯ್ತಾಳೆ ಈಗ? ಎಲ್ಲರೂ ಇಡ್ಬೇಕಲ್ಲ ಮೊಬೈಲ್. ಬುದ್ರೋಲಿ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. Hi guys, welcome to my YouTube channel. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನಮ್ಮ ನವಿ ಇರಿಟೇಟಿಂಗ್ ಮಾಡಿರೋದು ನನಗೆ. ವಾಪಸ್ ನಾವು ಇರಿಟೇಟಿಂಗ್ ಮಾಡಬೇಕು. ಚಾನ್ಸ್ ಯಾವಾಗ ಸಿಗುತ್ತೆ ನೋಡೋಣ, ವೆಯ್ಟ್ ಮಾಡೋಣ. ಫೋಟೋ ತೆಗಿಬೇಕಾ? ಸರಿ ಬನ್ನಿ. ಸೀರೆ ತಗೊಂಡು 10 ವರ್ಷ, ಒಂದು 15 ವರ್ಷ ಆಗಿರ್ಬೋದು ಗೈಸ್. ನಮ್ಮಮ್ಮ, ನಾನು ಹಳೇ ಸೀರೆಗಳು ಇಷ್ಟಪಡೋ ಜಾಸ್ತಿ. ನಮ್ಮಮ್ಮ ಹೊಸ ಸೀರೆಗಳೆಲ್ಲ ತೆಗ್ದಿದ್ದೀನಿ. ಆಗ ನಾವು ಇದ್ರೆ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲನೂ ತೊಗೊಂಡ್ಬಿಡ್ತೀನಿ. ಅದನ್ನು ಅಪರೂಪಕ್ಕೆ ನಾನೇ ಇಷ್ಟಪಟ್ಟು ಉಟ್ಕೊಂಡಂಗೆ ತುಂಬ ಸೀರೆಗಳು ತೊಗೊಂಡಿದ್ದೀನಿ. ಆದರೆ ಉಟ್ಕೊಂಡಿಲ್ಲ. ಇದು ನಂಗೆ ತುಂಬ ಇಷ್ಟ ಕಲರ್ ಅಂದರೆ ನಮ್ಮನ ಸೀರೆ, ಅದರಿಂದ ಚೆನ್ನಾಗಿ ಕಾಣ್ತಿದ್ಯಾ ತಗೊಂಡು ಈ ಸೀರೆ. ಅದು ಕ್ಲೀನಾಗಿ ಉಟ್ಕೊಂಡಿಲ್ಲ, ಅರ್ಜೆಂಟಾಗಿ ಹೆಂಗೆ ಕ್ಲೀನಾಗಿ ಅಂದರೆ ಅಂದರೆ ಕೆಳಗಡೆ ಎಲ್ಲ ನರಿಗೆ ಇದೆಲ್ಲ ಸರಿ ಮಾಡ್ಕೊಂಡು ಬಂದಿಲ್ಲ. ಸರಿ ಓಕೆ. ನಮ್ಮಮ್ಮ ಮಾತಾಡ್ತಿದ್ದಾರೆ ಎಷ್ಟು ವರ್ಷದಿಂದ ಕೇಳ. ದಿವಿ ತಗೋಬ ಇಲ್ಲಿ. ದಿವಿ ಬ್ಯುಸಿ ಆಗಿದ್ದಾನೆ ಫೋನಲ್ಲಿ ಮಾತಾಡ್ಕೊಂಡು. ಅಲ್ಲ ಏನಮ್ಮ, ಅದು ಎಷ್ಟು ವರ್ಷದಮ್ಮ ಸೀರೆ? ಅದೇ ನಿನ್ಗೆ ಗೊತ್ತಿಲ್ವ, ಮರ್ತ್ಕೊಬಿಟ್ಟಿದ್ದೆ ಆಗಲೇ ತಗೊಂಡಿರೋದು. ಹಳೇದು ಪಿರಿಯಾಪಣ್ಣದ್ದು. ಆಯಿತು, ಮರ್ತೋಗ್ಬಿಡ್ತೀಯ. ಫೋಟೋ ಹಾಕೋರೆ ಹೇಳ್ತೀಯಾ ಎಷ್ಟು ವರ್ಷದಂತ? ಆಮೇಲೆ ಇವಾಗ ಬ್ಲೌಸ್ ತಗೊಂಡಲ್ಲ, ಇವಾಗ ಬರ್ಬೇಕಾರೆ ಗೊತ್ತಾಯ್ತು. ಇವಾಗ ಬರೀ ಸೀರೆ ಐತೆ ಅಮ್ಮ, ಬ್ಲೌಸ್ ಕೊಡು ಅಂತ ಈಸ್ಕೊಂಬಂದಲ್ಲಮ್ಮ. ಹ್ಞೂ ಹೇಳು. ಆಯ್ತು ಹೇಳಿ, ಇವಾಗ ಹೋಗ್ಲಿ. ಒಂದು 10-15 ವರ್ಷ ಆಯ್ತಾ? ಸುಮ್ಮನೆ ಅದೊಂದು ಅಷ್ಟೊಂದು ಹೇಳ್ಬೇಡ. ನೀವು ಮದುವೆ ಆಗಿನಿ 22 ವರ್ಷ, ಮದುವೆ ಟೈಮಲ್ಲಿ ತಗೊಂಡಿದ್ರಾ? ಬಿಡು, ಅದನ್ನ ಹುಡ್ಕೊಂಡಿದ್ದೆ.
ಗೈಸ್ ನಾವು ಅಮ್ಮಗೂ ಗೊತ್ತಿಲ್ಲ ಅಂದ್ರೆ ತುಂಬಾ ವರ್ಷದ ಸೀರೆ ಅಂದ್ರೆ ಒಂದು 15 ವರ್ಷ ಆಗಿರುತ್ತೆ ಗೈಸ್ ತಗೊಂಡು. ಇದು ನಮ್ ದೊಡ್ಡಮ್ಮ ತಕ್ಕೊಟ್ಟಿದ್ದು. ಜಾಸ್ತಿ ಯೂಸ್ ಮಾಡಿಲ್ಲ ಅನ್ಸುತ್ತಲ್ಲ, ಯೂಸ್ ಮಾಡಿದ್ರೆ ಹಾಳಾಗ್ಬಿಟ್ಟಿರೋದು. ಇಲ್ಲ ಯೂಸ್ ಮಾಡವ್ರೆ ಅಂದ್ರೆ ಡೈಲಿ ಯೂಸ್ಗಲ್ಲ, ಯೂಸ್ ಮಾಡೋರು ತುಂಬಾ ಕಡೆ ಎಲ್ಲ. ಡೈಲಿ ಯೂಸ್ ಮಾಡೋದು ಸಂಘಕ್ಕೆಲ್ಲ ಸೇರ್ಕೊಂಡಿದ್ದಾರೆ, ಅದೆಲ್ಲ ಉಡ್ಕೊಂಡು ಹೋಗೋರು. ನನ್ಗೆ ನೆನಪೈತಿ ಈ ಮಧ್ಯದಲ್ಲಿ ಕಂಪ್ನಿಯವ್ರ ಫೋನ್ಗಳು ಬೇರೆ ಬರ್ತವೆ ಗೈಸ್. ನಾವು ವಿಡಿಯೋ ಮಾಡೋಕ್ರೆ ಸಿಮ್ ಇಲ್ದಲ್ಲ ವಿಡಿಯೋ ಮಾಡೋಕೆ. ಇದೇನಂದ್ರೆ ಗೈಸ್ ನಾನ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಮ್ಮ ಉಡ್ಕೊಂಡು ಹೋಗ್ತಿದ್ರು. ಇವಾಗ ನನ್ ಮಕ್ಳು ದೊಡ್ಡವರಾಗಿ ನಾನ್ ಉಡ್ಕೊತಾ ಇದೀನಿ. ಹೆಂಗೈತಲ್ಲ. ನಮ್ಮನ ಸೀರೆ ಎಲ್ಲದು ಆಲ್ಮೋಸ್ಟ್ ಇಷ್ಟ ನನಗೆ. ನಮ್ಮ ಚೆನ್ನಾಗಿ ಸೀರೆ ಹರಿಸ್ತಾರೆ, ಅದಕ್ಕೆ ಹೇಳಿದೀನಿ ದೀಪಾವಳಿಗೂ ದುಡ್ಡು ಕೊಡ್ತೀನಿ ಅಮ್ಮ ಅಂತ ಹಾಕೊಡು ಸೀರೆನ ನೀನೇನೆ ಅಂತ ಅಂದ್ಬಿಟ್ಟು ಒಡನೆ ಏನ್ ಮಾಡ್ತಾರೆ ಏನು ಅಂತ. ಸರಿ ಓಕೆ. ಸೊ ನೋಡಿದ್ರಲ್ಲ ಗೈಸ್ ನಮ್ಮ ನವಿದು ಕತೆಗಳ. ಇವಾಗ ನಾವು ಅವ್ರು ಅವತ್ತಿಂದ ಕೇಳ್ತಾ ಇದ್ದಾರೆ ಏನಂದ್ರೆ ಚೆನ್ನಾಗಿ ಕಾಣ್ತಾ ಇದ್ದೀನ, ಸೂಪರ್ ಆಗಿದೆ, ಥ್ಯಾಂಕ್ ಯು, ಕ್ಯೂಟ್ ಆಗಿ ಕಾಣಿಸ್ತಾ ಇದೆಯಾ, ಥ್ಯಾಂಕ್ ಯು. ನಾನು ಅವಾಗಲೇ ಹೇಳಿ ಹಾಕೊಂಡು ಬಂದಾಗ ಚೆನ್ನಾಗಿ ಕಾಣಿಸ್ತಿದ್ದೆ. ಸೊ ಹಾಗೆ ನಮ್ಮ ನವಿ ಮಿಕ್ಸಿ ಜಾರು ರೆಡಿ ಮಾಡಿಸಿ ಅಂತ ಅವತ್ತಿಂದ ಹೇಳ್ತಾ ಇದ್ರು ಗೈಸ್. ಮಾಡಿಸಿರ್ಲಿಲ್ಲ ಪಾಪ, ಅಳ್ತಾ ಇದ್ರು. ಅದಕ್ಕೆ ಹೋಗಿ ರೆಡಿ ಮಾಡಿಸ್ಕೊಂಡು ಆದ್ರೆ ನಾನು ಇಷ್ಟು ಸ್ಲೀವ್ ಹಾಕೊಳ್ಳಲ್ಲ ಗೈಸ್, ಫುಲ್ ಸ್ಲೀವ್ ಹಾಕೊಂಡು ಯಾವಾಗ್ಲೂ ಇರ್ತಿದ್ದು. ಇದೇ ಫಸ್ಟ್ ಅನ್ಸುತ್ತೆ ವಿಡಿಯೋದಲ್ಲೆಲ್ಲ ಇಷ್ಟು ಸ್ಲೀವ್ ಹಾಕೊಂಡಿರೋದಲ್ಲ. ನಾನು ತುಂಬಾ ಸ್ಲೀವ್ ಹಾಕೊಳ್ಳೋದು, ಇಲ್ಲಿವರೆಗೆ ಸ್ಲೀವ್ ಇರೋದು, ಹಾಫ್ ಸ್ಲೀವ್ ಹಾಕೊಂಡಿಲ್ಲ. ಟೀ ಶರ್ಟ್ ಹಾಕೊಳ್ಳೋರಿಗೆ ಹಾಫ್ ಸ್ಲೀವ್ ಹಾಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಸ್ಯಾರಿಲಿ ಈ ತರ ಹಾಕೊಳಕ್ಕೆ ಫುಲ್ ಸ್ಲೀವ್ ಇರ್ಬೇಕು ಇಷ್ಟು. ಆಯ್ತು ಇವಾಗ ಏನು ತುಂಬಾ ದಿನದಿಂದ ನಾವೇ ಕೇಳ್ತಿದ್ರು, ಮಿಕ್ಸಿ ಜಾರ್ ರಿಪೇರಿ ಮಾಡಿಸಿ ಅಂತ ಕೇಳ್ತಿದ್ರು. ತುಂಬಾ ದಿನದಿಂದ ಕೇಳ್ತಿದ್ರು. ನಾನೆಲ್ಲೋ ಬೇರೆ ಬೇರೆದು ಕೇಳಿರೋದನ್ನ ಏನ್ ಕೇಳ್ತವ್ರೆ ಅಂದ್ರೆ ಮಿಕ್ಸಿ ಜಾರ್ ಕೇಳ್ತವ್ರೆ. ಪಿಜ್ಜಾ ಬೇಕಾ ಬೇಡ, ಅದನ್ನ ನಾನ್ ಕೇಳ್ತಿದ್ದು. ಅಪ್ಪ ಸುಳ್ಳು ಹೇಳ್ತೀಯ ಅಲ್ಲಿ, ಇದನ್ನೇ ಕೇಳ್ತಿದ್ರು ಅವಾಗಲ್ಲ. ಮತ್ತೆ ಅದಕ್ಕಿಂತ ಮೊದ್ಲು ಏನೇನೋ ಕೇಳಿದೀನಿ. ಅದಕ್ಕಿಂತ ಮೊದ್ಲು ಅಂದ್ರೆ ತಿನ್ನೋ ವಸ್ತು ಬಿಟ್ಟಿ ನೀನ್ ತಿನ್ನೋ ವಸ್ತು ನೋಡುವುದು ಐದು ಸಮಸ್ಯೆ. ಅವಳು ನನ್ ಕೇಳದೆ ತಿನ್ನೋದ್ ಬಿಟ್ರೆ ಬೇರೆ ಏನಿಲ್ಲ. ಅವ್ನಿಗೆ ಗೊತ್ತು ತಿನ್ನೋದ್ ಬಿಟ್ರೆ ಬೇರೆ ಏನ್ ಕೊಡ್ಸಕ್ಕೆ ಅಂದ್ರೆ ಕಾಸಿಲ್ಲ, ತಿನ್ನೋದಾದ್ರೆ ಕೊಡಿಸ್ತಾನೆ, ಅದನ್ನಾರ ತಿನ್ಕೊಂಡು ಆರಾಮಾಗಿರೋಣ ಅಂತ ಇವಳ ಪ್ಲಾನ್ ಅಷ್ಟೇ ಗೈಸ್. ಇವಾಗ ನಾವು ಬನ್ನಿ ಮಿಕ್ಸಿ ಜಾರ್ ಎರಡು ತಗೋತೀರಾ? ಅಲ್ಲ, ಜಾರ್ ಮಾತ್ರ ರಿಪೇರಿ ಮಾಡ್ಸ್ಕೊಂಡ್ ಹೋಗ್ತೀನಿ. ಅದಕ್ಕೆ ಮನೆ ಕೆಲವೊಂದು ಐಟಮ್ಸ್ ಇಲ್ಲ, ಅದನ್ನು ಹೋಗಿಲ್ಲ. ಜಾರ್ ಹೊಸದು ತಗೊಂಡ್ರಿ ನೋಡ್ತೀನಿ ಆ ರಿಪೇರಿಗೆ ಎಷ್ಟಾಗುತ್ತೆ, ಜಾರ್ಗೆ ಎಷ್ಟಾಗುತ್ತೆ ಎಲ್ಲದೂ ಕ್ಯಾಲ್ಕುಲೇಟ್ ಮಾಡಿ ಬ್ಯಾಲೆನ್ಸ್ ಮಾಡಿ ತಗೊಂಡ್ತೀನಿ. ಓಕೆನಾ? ಸರಿ, ಇವಾಗ ಏನೇನು ಬೇಕು ರೇಷನ್ನು ಅದೆಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ, ಹೋಗಿ ತಗೊಂಡ್ತೀನಿ. ಓಕೆ ಗೈಸ್, ನಿಮಗೆ ಸಿಗ್ತೀನಿ ಗೈಸ್. ಇನ್ನೂ ವಿಡಿಯೋದಲ್ಲಿ ಬಂದಿಲ್ಲ ಅಂತ ಬಂದಿದ್ದಾರೆ ಇವಾಗ ಇಬ್ರು. ಈ ಕಡೆ ಬಾದ, ಇವಾಗ ಕಾಣಿಸ್ತಾ ಇದ್ದೀನಿ ನೀನು. ಅವ್ರು ನಿನ್ನೆಲ್ಲ ಇಷ್ಟಪಡಲ್ವಾ ಈ ಕಡೆ? ಅದಕ್ಕೆ ಈ ಕಡೆ ಬಾ ಅಂದಿದ್ದು. ಸೊ ಯಾರಿಷ್ಟ? ಖುಷಿ ಎಂತ ನನ್ನ ಮಗ ನೋಡಿ, ಫಸ್ಟ್ ಅಮ್ಮ ಅಂದ್ಬಿಟ್ಟು ಈಗ ಅಲ್ಲ ಅಪ್ಪ ಅಪ್ಪ ಅಂತ ಇದ್ದಾನೆ. ಸೊ ಓಕೆ, ABCD ಬರ್ದಿವಾ ಖುಷಿ? ನೀನು ಬರ್ದಾ? ಸ್ಕೂಲ್ಗೆ ಹೋಗಲ್ವ ಜೀವ ನೀನು? ಯಾಕೆ? ನಾನು ನೋಡಿದ್ರೆ ಸ್ಕೂಲ್ಗೆ ಯಾಕೆ ಹೋಗಲ್ಲ? ನೀನು ಹೋಗ್ತೀಯಾ? ಟೀಚರ್ ಹೊಡಿತಾರಂತ ಅದಕ್ಕೆ ಹೋಗಲ್ವಂತಿದ್ದೀವ. ಸೊ ನಮ್ಮ ಖುಷಿ ಹೋಗ್ತಾನಂತೆ. ಇನ್ನು ಅವ್ನಿಗೆ ಇನ್ನೂ 5 ವರ್ಷ ಆಗಿಲ್ಲ ಗೈಸ್. ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋಣ ಅಂತ ಇದ್ದೀವಿ. ಕಮೆಂಟ್ ಹಾಕಿದ್ರಲ್ಲ ನೆನೆ, ಅದಕ್ಕೋಸ್ಕರ ಹೊಸ್ದಾಗಿ ಯಾರು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿ. ಆಯ್ತು ಡಾಗು. ನಾಯಿ ಯಾರು ನಾಯಿ? ನೀನ ಇವನು? ಇವ್ರನ್ನ ತೋರ್ಸೋತಿ ನನಗೆ ಹಿಂಸೆ ಕೊಡ್ತಾರೆ ಗೈಸ್. ಯಾಕೆ ಹಿಂಗೆ ಕೂತಿದ್ಯಾ? ನೋಡಿ ಗೈಸ್, ಸಂಜೆ ಆಗಿದೆ. ಮಧ್ಯಾಹ್ನ ಮಲಗಿದ್ರು ಒಂದು ಸ್ವಲ್ಪ ಹೊತ್ತು, ಬೆಳಗ್ಗೆ ಬೇಗ ಎದ್ದೇಳ್ತಾರಲ್ಲ ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೋತಾರೆ. ಹಾಗೆ ಗ್ರೀನ್ ಟೀ ಮಾಡ್ಕೊಂಡು ಇಲ್ಲಿ ಕೂತಿದ್ದಾರೆ. ಒಬ್ಬರು ಕಮೆಂಟ್ ಹಾಕಿದ್ರು ಜಾಸ್ತಿ ಗ್ರೀನ್ ಟೀ ಕುಡಿಬೇಡಿ, ಹೀಟ್ ಆಗುತ್ತೆ ಅಂತವ. ಸೊ ಜಾಸ್ತಿ ಏನು ಕುಡಿಯಲ್ಲ, ದಿನಕ್ಕೆ 1 ಟೈಮ್ ಕುಡಿತಾರೆ. ಇವಾಗ ಒಂದು ಪ್ಯಾಕೆಟ್ ತಂದಿದ್ದು, ಪ್ಯಾಕೆಟಲ್ಲಿ 25 ಇರುತ್ತೆ, 25 ದಿನ ಕುಡಿತಾರೆ ಅಷ್ಟೇ. ದಿವಾ ಬಾ ಸೈಡಿಗೆ, ಅದನ್ನ ಚೆಲ್ಬಿಟ್ಟು ಆಮೇಲೆ ಬಿಸಿ ಇದೆ. ಸೊ ಹಾಗೆ ನನ್ನ ಚಾನಲ್ ವೀಡಿಯೋ ಬಂದಿತ್ತಲ್ಲ ಗೈಸ್, ಯಾರ್ಯಾರು ನೋಡಿದ್ರಿ ಕಮೆಂಟ್ ಹಾಕಿ. ಸೊ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ನಮ್ಮ ನವಿ ಚಾನಲ್ ಪಾಪ ಬೇಜಾರಾಗ್ಬಿಡ್ತಾರೆ. ಒಂದು 500 ಜನನೂ ನೋಡಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋ ಮಾಡೋಕೆ ಅವ್ರಿಗೆ ಏನಂತಾರೆ, ಅದು ಎನರ್ಜಿನೇ ಇರಲ್ಲ. ಬೇಜಾರಾಗಿದ್ದಾರೆ ಪಾಪ ಬೆಳಗ್ಗೆಯಿಂದ. ಬರೀ 150 ಜನ ನೋಡೋರೆ. ನೀನು ಹಾಕಿದ್ರೆ ಇಷ್ಟೊತ್ತಿಗೆ ಒಂದು 500 ಜನನಾರ ನೋಡಿರೋರು ನಿನ್ನ ಚಾನಲಲ್ಲಿ. ಸೊ ದಿವಿ, ಅಮ್ಮ ಇನ್ನೊಂದು ಚಾನಲಲ್ಲಿ ವೀಡಿಯೋ ಮಾಡಿದ್ದಾರೆ, ಅದಕ್ಕೇನು ಹೇಳ್ತೀಯ? ನೋಡ್ದ ವಿಡಿಯೋ ನೀನು? ನೋಡ್ದೆ ನೀನು ಆ ವಿಡಿಯೋನ? ಅಮ್ಮ ಅಪ್ಪಂಗೆ ಸ್ಪ್ರೇ ಹೊಡೆದಿದ್ದು,
ಪೌಡ್ರ್ ಹಾಕಿದ್ದು ಹಾ? ಒಂದು ಹೋಟೆಲ್ ಮೇಲೆ ಇಟ್ಟ ಅದು ಮೇಲೆ ಬಡಿಯೋದು. ತೋರಿಸಿಲ್ವಾ? ನಂಬರ್ ಹಾ ಅದೆಲ್ಲ ಮಗನೇ, ಅಪ್ಪಂಗೆ ಸ್ಪ್ರೇ ಹೊಡೆದಿದ್ ನೋಡ್ದೆ ನೀನು? ಅಪ್ಪ ಅಲ್ಲಿ ಉಗುರು ಕಟ್ ಮಾಡ್ಬೇಕಾರೆ ಓಡ್ ಬಂದು ಸ್ಪ್ರೇ ಹೊಡಿತಾಳಲ್ಲ, ನೀನ್ ತಗೊಂಡ್ ಬೆಳ್ಕೊತಿಯಲ್ಲ ಅದನ್ನ, ಅದ್ ನೋಡ್ದ? ಆಮೇಲೆ ಪೌಡ್ರ್ ಹಾಕಿದ್ದು, ತಲೆಗೆ ಪೌಡ್ರ್ ಹಾಕ್ತಾಳಲ್ಲ ಅಮ್ಮ, ನಿನ್ಗೂ ನಾನು ಹಾಕ್ತೀನಲ್ಲ. ಆಮೇಲೆ ಅಮ್ಮ ಸಾಂಬಾರ್ಗೆ ಉಪ್ಪು ಹಾಕೊಟ್ಟಿದ್ದು ಅದ್ ನೋಡಿಲ್ಲ, ಅದ್ ಮಲಗಿದ್ರೆ ನಾವಾಗ. ಸೊ ಗೈಸ್, ಅದರಲ್ಲಿ ಫುಲ್ಲು ನಮ್ಮ ನವಿಯವರು ನಮಗೆ ಕಾಟ ಕೊಟ್ಟಿದ್ದಾರೆ. ಆ ವಿಡಿಯೋ ಒಂದ್ಸಲ ನೋಡ್ಕೊಂಡ್ ಬನ್ನಿ. ಹೌದಾ? ಸರಿ, ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಲಾಸ್ಟಲ್ಲಿ ಬರುತ್ತೆ ಗೈಸ್, ಆ ವಿಡಿಯೋನ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ. ಬಾಯ್ ಮಾಡಿ, ಬಾಯ್ 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 ಗಾನು.